ತರಬೇತಿ. ಉನ್ನತ ಶಿಕ್ಷಣ ಸಾಮಾನ್ಯ ಜ್ಞಾನ ಕೌಶಲ್ಯ ಪಡೆಯಬೇಕಾದರೆ ಶಿಕ್ಷಣ ಅಗತ್ಯವಿರುತ್ತದೆ. ಶಿಕ್ಷಣವು ಶ್ರೀಯುತ ಸರ್ವರ್ ಪಾಷರ್ ಅವರು ವೇದಿಕೆಯನ್ನು ಅಲಂಕರಿಸಿರುತ್ತಾರೆ. ಸರ್ವರ್ ಪಾಷರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ, ವೇದಿಕೆಯ ಪರವಾಗಿ, ಈ ಒಂದು ಆಡಳಿತ ಮಂಡಳಿಯ ಇತರ ಸದಸ್ಯರ ಪರವಾಗಿ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಪೋಷಕ ವರ್ಗದ ಪರವಾಗಿ, ಮಕ್ಕಳ ಪರವಾಗಿ ಅನಂತ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಾವು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ, ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅವರ ಕಾರ್ಯದ ಒತ್ತಡದ ನಡುವೆಯೂ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಮಾತಿಗೆ ಹೋಗ್ಬಿಟ್ಟು ತಾವು ಬಂದಿದ್ದಕ್ಕೆ ತಮಗೆ ಆಡಳಿತ ಮಂಡಳಿಯ ಪರವಾಗಿ, ವೇದಿಕೆಯ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಅನಂತ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೋರು ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರಬೇಕು ಅಂತ ಮನವಿಯನ್ನ ಮಾಡ್ಕೊಂತ, ಇನ್ನೊಬ್ಬ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಶ್ರೀಯುತ ಆರ್ ಶಂಕರ್ ಅವರು ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಮುಳಬಾಗಲ್ ಶಾಖಾ ಅಧ್ಯಕ್ಷರಾಗಿರುವಂತಹ ಶಂಕರ್ ಅವರು ಸಹ ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಮೆರಗನ್ನ ತುಂಬಿದ್ದಾರೆ. ಅವ್ರಿಗೂ ಅನಂತ ಸ್ವಾಗತವನ್ನ ಕೋರುತ್ತಾ, ಹಾಗೆ ನನ್ನ ಸ್ವಾಗತ ಭಾಷಣವನ್ನು ಮುಂದುವರಿಸುತ್ತಾ, ಇನ್ನೊಬ್ಬ ಗಣ್ಯರು ಶ್ರೀಯುತ ಮಧುಮೋಹನ್ ರವರು ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಗೌರವಾನ್ವಿತ ಕಾರ್ಯದರ್ಶಿಗಳು. ಇವರು ಸಹ ಸಕಾಲಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಅವರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ, ಶ್ರೀಯುತ ಎಚ್ ಎನ್ ಸೋಮಶೇಖರ್ ಅವರು ಉಚ್ಚ ಸಂಪನ್ಮೂಲ ವ್ಯಕ್ತಿಗಳು, ಮುಳಬಾಗಲು CRC, ಇವರು ಸಹ ನಮ್ಮ ಎಲ್ಲ ಶೈಕ್ಷಣಿಕ ಕಾರ್ಯ ಚಟುವಟಿಕೆಗಳಲ್ಲಿ ಸಹಕಾರಿಯಾಗಿದ್ದು ಸಹಕಾರವನ್ನ ನೀಡ್ತಾ ಇದ್ದಾರೆ. ಅವ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ, ಇನ್ನೊಬ್ಬ ಗಣ್ಯರು ಆಸೀನರಾಗಿದ್ದಾರೆ. ಶ್ರೀಯುತ ಸೈಯದ್ ಪ್ಯಾರೇಜರ್ ಅವರು, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಅನಂತ ಸ್ವಾಗತವನ್ನ ಧೈರ್ಯ ಸೌಖ್ಯ
ಮಕ್ಕಳ ಏನು ಆಟೋಪ ಕಲಿಸಿದ್ದಾರೆ ಶಾಲೆಗಳಲ್ಲಿ. ಎಜುಕೇಶನ್ ಜೊತೆಗೆ ಇದು ಕೂಡ ಕಲ್ಚರಲ್ ಆಕ್ಟಿವಿಟೀಸ್ ಇಂಪಾರ್ಟೆಂಟ್ ಇರೋದ್ರಿಂದ ಇದಕ್ಕೆ ಒಂದೆರಡು ದಿನ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನೀವು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀರಾ. ನಾವು ಇದಕ್ಕೆ ಹೆಚ್ಚಾಗಿ ಮಾತಾಡೋ ಬೇಡ ಅಂತ ನನ್ನ ಅನಿಸಿಕೆ. ಒಂದೆರಡು ಮಾತು ಹೇಳ್ತೀನಿ ಅಷ್ಟೇ ಸೂಕ್ಷ್ಮವಾಗಿ. ಮಕ್ಕಳನ್ನ ಕಷ್ಟಪಟ್ಟು ಶಿಕ್ಷಣ ಕೊಡಿಸ್ತಾ ಇದ್ದೀರಾ, ತುಂಬ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಾ. ಅಂದರೆ ಇವತ್ತು 10,000 ತುಂಬ ಜನಕ್ಕೆ ಕಡಿಮೆನೆ, 10,000 ಹೆಚ್ಚು ಮಾತ್ರ ಅಂತಾರೆ. ಅಂದ್ರೆ 10,000 ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ನಮ್ಮ ನಿಮ್ಮೆಲ್ಲ 10,000 20,000 ಕಷ್ಟನೇ, ದೊಡ್ಡ ಅಮೌಂಟೇ ಅದು. ಎಷ್ಟೆಷ್ಟು ಕಷ್ಟಪಟ್ಟು ಅದನ್ನ ಮಕ್ಕಳು ಎಜುಕೇಶನ್ಗೋಸ್ಕರ ನಾವು ಅದನ್ನ ಸಪ್ರೇಟ್ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಕಷ್ಟಪಡ್ತಾ ಇತ್ತು 10,000 ಕಟ್ಟೋದಕ್ಕೆ ಅಂದ್ರೆ ಅಷ್ಟು ಗಮನವನ್ನು ಮಕ್ಕಳ ಕಡೆ ಕೊಡ್ತಾ ಇಲ್ಲ. ಬೆಳಗ್ಗೆ ಕೆಲವೊಂದು ಪೇರೆಂಟ್ಸು ಬೆಳಗ್ಗೆ ಟಿವಿ ಆನ್ ಮಾಡಿಬಿಟ್ರೆ ಕರೆಂಟ್ ಹೋದ್ರೆ ಅದಷ್ಟು ಕಾಲ ಆಫ್ ಆಗಬೇಕು, ಇಲ್ಲಾಂದ್ರೆ ನೀವು ಆಫ್ ಮಾಡೋದೇ ಇಲ್ಲ. ಕರೆಂಟ್ ಹೋದ್ರೆ ಅದಷ್ಟು ಕಾಲ ಆಫ್ ಆಗುತ್ತೆ. ಲೇಡೀಸ್ ಪರಿಸ್ಥಿತಿ ಬೆಳಗ್ಗೆ ಎದ್ರೆ ನಿದ್ದೆ ಎದ್ದ ತಕ್ಷಣ 8 ಗಂಟೆ 9 ಗಂಟೆಗೆ ನಮ್ಮ ಮನೆಗಳಲ್ಲಿ ಎದ್ದೇಳೋದು. ನನಗೆ ಗೊತ್ತು, ಯಾಕಂದ್ರೆ ಇಲ್ಲಿನ ಪೇರೆಂಟ್ಸ್ ಎಲ್ಲ 8 ಗಂಟೆಗೆ 7:30 9 ಗಂಟೆಗೆ ಎದ್ದೇಳೋದು. ಕೆಲವರಂತೂ ಆವಾಗ ಎದ್ದು ಬಿಟ್ಟು ಈ ತರ ಇದ್ದಿದ್ದೀನಿ ಸರ್, ಹೋಟ್ಲಿಂದ ಇಡ್ಲಿ ತಂದ್ಕೊಟ್ಟೆ, ಲೇಟ್ ಆಗಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ತರ ತ್ಯಾಗ ಮಾಡಿದ್ರೆ ನಿಮ್ಮ ಮಕ್ಕಳು ನೀವು ಕಟ್ಟಿರೋ 10,000 20,000 ಕೆಲಸಕ್ಕೆ ಬರೋದಿಲ್ಲ. ನಾವು ಇವಾಗ ಹೆಂಗಾಗಿದೆ ಅಂದ್ರೆ ನಮ್ಮ ಪೋಸ್ಟ್ರಲ್ಲಿ ನಮ್ಮ ಮಗುಗೆ 1,000 ರೂಪಾಯಿ ಡ್ರೆಸ್ ಕೊಡಿಸ್ತಾ ಇದ್ದೀನಿ, 100 ರೂಪಾಯಿ ಅಕ್ಕಿ, ಚಾವಲ್ 100 ರೂಪಾಯಿಗೆ ಚಾವಲ್ ಅಲಾಗೆ ಬಚ್ಚೆ ಅಂತ ಹೇಳೋದು. ಡೈಲಿ 20 ರೂಪಾಯಿ ಜೋಬಲ್ಲಿ ಇಟ್ಟು ಕಳ್ಸೋ ಸ್ಕೂಲ್ಗೆ. ಅವ್ರಿಗೆ 20 ರೂಪಾಯಿ ಮೇಲೆ ಗಮನ ಇರ್ತದೆ, ಓದೋದ್ರ ಮೇಲೆ ಗಮನ ಇರಲ್ಲ. ಯಾವಾಗ ಸ್ಕೂಲ್ ಬಿಡ್ತಾರೆ, ಏನು ಆಚೆ ಹೋಗ್ಬಿಟ್ಟು ಟೇಕ್ ತಿನ್ನೋಣ, ಚಾಕ್ಲೇಟ್ ತಿನ್ನೋಣ, ಬಿಸ್ಕೆಟ್ ತಿನ್ನೋಣ ಇರ್ತಾರೆ. ನಿಮ್ಮಲ್ಲಿ 70% 80% ಡೈಲಿ ಮಗುಗೆ ದುಡ್ಡು ಕೊಡ್ತೀರಾ. ನಿಜಾನ ಇದು? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ರು ಸ್ಕೂಲ್ಗೆ ಹೋಗಲ್ಲ. ಕೊಡೋದು ಕೊಟ್ರೆ ನೀರ್ಗೆ ಹೋಗ್ತೀನಿ ಅಂತ ಅದು ಅಭ್ಯಾಸ ನೀವು ಕಲ್ಸಿದ್ದೀರಾ. ಅದೆಲ್ಲ ತುಂಬಾನೇ ತಪ್ಪು. ನೀವೇನಾದ್ರೂ ಮನೆಯಲ್ಲಿ ತಿನ್ಸ್ಬೇಕಿದ್ರೆ ನೀವು 100 ರೂಪಾಯಿ ಕೂಡ ಮನೆಯಲ್ಲೇ ಖರ್ಚು ಮಾಡ್ಬೇಡಿ, ಮನೆ ಸ್ಕೂಲ್ಗೆ ದುಡ್ಡು ಕಳಿಸ್ಬೇಡಿ. ಒಂದೇ ರಿಕ್ವೆಸ್ಟ್. ಎರಡನೇದು ಅಂದ್ರೆ ನೀವೇನ್ 100 ರೂಪಾಯಿ ಊಟ ಕೊಡಿಸ್ತಾ ಇದ್ದೀರಾ, 1,000 ರೂಪಾಯಿ ಬಟ್ಟೆ ಹಾಕ್ತಾ ಇದ್ದೀರಾ, ಏನೋ 100 ರೂಪಾಯಿ ನೀವು ಖರ್ಚಿಗೆ ಕೊಡ್ತಾ ಇದ್ದೀರಾ, ಅವೆಲ್ಲ ನಿಮ್ಗೆ ಲೈಫ್ ಅಲ್ಲಿ ಬರೋದಿಲ್ಲ. ನೀವೇನು ಇವತ್ತು ಅದೇ ದುಡ್ಡನ್ನ ಮಕ್ಕಳ ಶಿಕ್ಷಣಕ್ಕೆ ಬಳಸ್ಕೊಂಡು ಶಾಲೆಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮ ಎಲ್ಲ ನನ್ನ ನೆಚ್ಚಿನ ಉಪಾಧ್ಯಾಯರು, ನನ್ನ ವಿದ್ಯಾಭ್ಯಾಸ ಕಾಲದಲ್ಲಿ ಗುರುಗಳು ಆದಂಥ ಸರ್ವಭಾಷ ಅವರೇ, ಹಾಗೂ ನನ್ನ ಮಿತ್ರರು ಆದಂಥ ಶಂಕರ್ ಅವರೇ, ನನ್ನ ಸೋದರ ಸಮಾನರಾದಂಥ ಮಧು ಅವರೇ, ಸೋಮಶೇಖರ್ ಸರ್ ಅವರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಆದಂಥ ಆದಿಲ್ ಪಾಷಾ ಅವರೇ, ಈ ಒಂದು ಆದಿಲ್ ಪಾಷಾ ಅವರ ಸಾಧನೆಯನ್ನ ಅವರ ತಂದೆಯವರಿಗೆ ಸಲ್ಲಬೇಕಾಗ್ತದೆ. ಅವರ ತಂದೆಯವರ ನಮ್ಮ ಅವರ ಕುಟುಂಬಕ್ಕೆ ಒಳ್ಳೆ ಮೊದಲಿನಿಂದಾನು ಅಣ್ಣ ತಮ್ಮಂದಿರನ್ನು ಬೆಳ್ಕೊಂಡ್ ಬಂದಿದ್ದೀವಿ. ನಮ್ಮ ಆದಿಲ್ ಪಾಷಾ ಅಣ್ಣ ತಮ್ಮಂದಿರೆಲ್ಲ ನನ್ನ ಸೋದರ ಸಮಾನರೇ. ಇಲ್ಲಿ ಈ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಪೋಷಕ ವೃಂದದವರೇ, ಎಲ್ಲ ಅಣ್ಣ ತಮ್ಮಂದ್ರೆ, ಮೀಡಿಯಾ ಮಿತ್ರರೇ, ಈ ಶಾಲೆಯ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಶಂಕರ್ ಅವರು, ಸೋಮಶೇಖರ್ ಸರ್ ಅವರೆಲ್ಲ ಸುದೀರ್ಘವಾಗಿ ಮಾತಾಡಿದ್ದಾರೆ. ಈ ಒಂದು ಭಾಷಣ ಕೇಳಲು ಯಾರು ಬಂದಿಲ್ಲ. ಇಲ್ಲಿ ಅವರ ಮಕ್ಕಳ ಒಂದು ಆಕ್ಟಿವಿಟೀಸ್ ಯಾವ ತರ ಇದೆ ಅಂತ ಕಲ್ಚರ್ ಪ್ರೋಗ್ರಾಮ್ಸ್ ನೋಡಕ್ ಬಂದಿದ್ದಾರೆ. ಈ ಒಂದು ದೈಹಿಕಕ್ಕೆ ನಮ್ಮ ವಿಕಲಚೇತನಕ್ಕೆ ಯಾವುದೇ ಸಂಬಂಧ ಇಲ್ಲ. ಸಾಧನೆ ಮಾಡಬೇಕಾದ್ರೆ ನಮ್ಮ ಇಚ್ಛಾಶಕ್ತಿ ಮುಖ್ಯ ಅಂತ ಹೇಳ್ಬಿಟ್ಟು ನಮ್ಮ ಆದಿಲ್ ಪಾಷಾ ಅವರು ತೋರಿಸ್ಕೊಟ್ಟಿದ್ದಾರೆ. ಆದಿಲ್ ಪಾಷಾ ಅವರು ಶಾಲೆ ಇಟ್ಟಾಗ ಇದು ಬೆಳವಣಿಗೆ ಆಗ್ತದೋ ಇಲ್ವೋ, ಇದು ಆಗಲ್ಲ, ನೂರಾರು ಜನ ನೂರಾರು ರೀತಿಯಲ್ಲಿ ಮಾತಾಡಿರೋರಿದ್ದಾರೆ. ಆಟ ಛಲ ಬಿಡದೆ ಈ ಒಂದು ಶಾಲೆಯನ್ನ ಮುನ್ನಡೆಸ್ಕೊಂಡು ಪ್ರತಿ ವರ್ಷನೂ ಅಲ್ಲಿನ ಸಂಖ್ಯೆಯನ್ನು ಬೆಳೆಸ್ಕೊಂಡು ಬರ್ತಾನೆ ಇದ್ದಾರೆ. ಈ ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟಿ ಬೆಳೆಸಬೇಕಾದ್ರೆ ತುಂಬಾ ಕಷ್ಟಗಳಿದೆ. ಪ್ರತಿಯೊಂದು ದಿನಾನು ಮನೆಯಲ್ಲಿ ಏನೇ ಒಂದು ಕೆಟ್ಟ ಕಾರ್ಯಗಳಿರಲಿ, ಒಳ್ಳೆ ಕಾರ್ಯಗಳಿರಲಿ, ಯಾವ್ದಾದ್ರು ಸ್ಕೂಲ್ ನಿಲ್ಸಕ್ಕಾಗಲ್ಲ.
ವಿದ್ಯಾಭ್ಯಾಸವನ್ನು ಕೊಡಲೇಬೇಕು ಅನ್ನೋದನ್ನ ಹಠ ಹಿಡಿದು ಈ ಒಂದು ವಿದ್ಯಾಭ್ಯಾಸವನ್ನು ಕಟ್ಟಿ ಒಂದು ಸಿಟಿ ನಮ್ಮ ನರ್ಸರಿಯಿಂದ ಈ 7th ವರೆಗೂ ಪ್ರತಿಯೊಂದು ವರ್ಷನೂ ಹೋರಾಟ ಮಾಡಿಕೊಂಡು ಈ ಒಂದು ಶಾಲೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇವರಿಗೆ ನಮ್ಮ ಉತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ Thank you so much, sir. Then next I would call to Miss Asha from 6th standard. I would like to call Lauren from 5th standard to receive her 100% attendance award. And I request Muzamul Ahmad sir to present this award. Thank you, sir. One more award is going to present to the Israel Hayat 3rd standard, that is Sincere Award. I request to the Mr. Rahim Saib, President of Noble School, to present this award. Thank you, Rahim sir. Thank you, sir. Now it's the time of the Parents Award of the year 2018 to 19. So, please speak up you. अभी तमाम बच्चों को जो है ऐसा ही एजुकेशन मिले जैसे मोबाइल स्कूल में मिलता है और ऐसे ही सहूलतें मिले कि मोबाइल स्कूल के अंदर जितने भी सहूलतें बच्चों को किया कर रहे हैं वो तमाम सहूलतें जो है तमाम बच्चों को मिले। मैं शुक्रिया अदा करता हूँ। अस्सलाम वालेकुम।